ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ್ರಿ. ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ರಂಗೋಲಿ ಹಾಕಿ ನಂತರ ಗ್ಯಾಸ್ ಒರೆಸ್ಕೊಂಡು ಪೂಜೆ ಮಾಡಿ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ರೀ. ಕಡೆ ಹಾಲು ಕಾಯಕತ್ತವ್ರಿ. ಈ ಕಡೆ ಹಾಗೆ ಚಾಕ್ ಇಟ್ಟಿದ್ದೀನಿ ರೀ. ಡಿಕಿಶನ್ ಕುದಿಸಾತೀನಿ ರೀ. ಡಿಕಿಶನ್ ಕುದಿಸಾದ ನಂತರ ಹಾಲು ಹಾಕ್ಬೇಕ್ರಿ. ಭಾರಿ ಟೇಸ್ಟ್ ಆಗ್ತೈತ್ರಿ ಚಾ. ಒಂದ್ಸರಿ ಟ್ರೈ ಮಾಡಿರಿ ನೀವು. ಇಲ್ಲಿ ನೋಡ್ರಿ, ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರಿ ಸುಸ್ಲಾ ಮಾಡ್ಬೇಕಂತೇಳಿ ಎಲ್ಲ ಥರ ಹೋಳು ಇಟ್ಟಿದ್ದೀನಿ ರೀ. ಹಂಗೆ ಚಾ ಕುಡಿನ್ ಬರ್ರಿ. ಕಡಿ ಒಗ್ಗರಣೆ ಕೊಡಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ. ನಾನು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ರೀ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಹಸಿ ಶೇಂಗಾ ಹಾಕ್ಕೊಂಡಿದ್ದೀನಿ ರೀ ಒಗ್ಗರಣೆ ಕೊಡಕ್ಕೆ. ಒಂದು 4 ಹಸಿಮೆಣ್ಸಿಕಾಯಿ ಹೊಳ್ಟ್ಕೊಂಡಿದ್ದೆ, ಅವು ಹಾಕೀನಿ ರೀ. ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ. ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ಅದನ್ನು ಫ್ರೈ ಆದ ನಂತರ ಒಂದು ಸಣ್ಣ ಕಟ್ ಮಾಡ್ಕೊಂಡಿರೋ ಟಮಾಟೆನ ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ರೀ. ಇವೆರಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಚೆಂದ ಕುದಿಲ್ರಿ ಇದು. ಅದಾದ ನಂತರ ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಂಡಿದ್ದೀನಿ ರೀ. ನಾನು ತುಂಬ ಟೇಸ್ಟಾಗಿರುತ್ತೆ ರೀ. ಕುದಾದ ನಂತರ ಚುರುಮುರಿ ಅಂತ ಇಸ್ಕೊಂಡು ಅವೆಲ್ಲ ಹಾಕ್ಕೊಂಡು ಸ್ವಲ್ಪ ಪುಟಾಣಿ ಹಿಂಡಿ ಹಾಕ್ಕೊಳತ್ತೀನಿ ರೀ. ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸುಸ್ಲಾ ರೆಡಿ ರೀ. ಇವತ್ತು ಶುಕ್ರವಾರ ಸಂತೆ ರೀ. ಹಾಗಾಗಿ ಅಂಗಡಿ ತಗಡ ಬಂದಿವ್ರು, ಗಿರೇಕಿ ಇರ್ತವೆ. ಹಾಗೆ ನಾನು ತರಕಾರಿ ಈಗ ಜಲ್ದಿ ಬಂದು ಮಾಡ್ಕೊಂಬಂದೀನಿ ರೀ. ಹಾಗಲಕಾಯಿ, ಬದ್ನಿಕಾಯಿ ರೀ, ಬಾರಿಕಾಯಿ, ಮೆಣ್ಸಿಕಾಯಿ, ಟಮಾಟ್ಯ, ಉಳ್ಳಾಗಡ್ಡಿ, ಕುಂಬಳಕಾಯಿ ಇನ್ನೂ ಭಾಳ ತಂದೀನಿ ರೀ. ಭಾಳ ಸೊಕ್ಕಿಗೆ ಬಂದಿದೆ. ಒಂದು, ಎರಡು, ಮೂರು ಸೊಕ್ಕಿ ಬಂದಿದೆ. ಕೇಳು. ಕಿರಿಕ್ ಬಾಡಕ್ಕಿದ್ದು ಬಾ ನೋಡ್ರಿ ಹೆಂಗೆ ಮಾಡ್ತಾ. ಏಯ್, ನಿಮ್ಮ ಪಪ್ಪ ಏನು ಹೆಸರೇನು ಹೇಳು? ಶೇಮ್ 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 ಶೇಮ್. ಓದು. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಟೇಕ್ ಕೇರ್. ಬಾಯ್ ಬಾಯ್.